ದತ್ತಾತ್ರೇಯ ಜಯಂತಿ, ದತ್ತ ಜಯಂತಿ. ಮಾರ್ಗಶಿರ ಮಾಸದ ಹುಣ್ಣಿಮೆಯು ದತ್ತಾತ್ರೇಯ ಜಯಂತಿ ಅಥವಾ ದತ್ತ ಜಯಂತಿ. ತ್ರಿಮೂರ್ತಿಯರ ಪತ್ನಿಯರಾದ ಸರಸ್ವತಿ, ಲಕ್ಷ್ಮೀ, ಪಾರ್ವತಿಯು ಪರಮ ಸಾಧ್ವಿಯೂ ದೈವಭಕ್ತಳೂ ಆದ ಅನಸೂಯಾದೇವಿಯ ಭಕ್ತಿಯನ್ನು ಪರೀಕ್ಷಿಸಬೇಕೆಂದು ತ್ರಿಮೂರ್ತಿಗಳಲ್ಲಿ ಪ್ರಾರ್ಥಿಸುತ್ತಾರೆ. ಅನಸೂಯಾದೇವಿಯ ಭಕ್ತಿಯನ್ನು ಲೋಕಕ್ಕೆ ಪರಿಚಯಿಸುವ ಸಲುವಾಗಿ ತ್ರಿಮೂರ್ತಿಗಳು ಮಾರುವೇಷದಲ್ಲಿ ಅನಸೂಯಾದೇವಿಯ ಪತಿ ಹಾಗೂ ಸಪ್ತ ಋಷಿಗಳಲ್ಲೊಬ್ಬರಾದ ಅತ್ರಿ ಮಹರ್ಷಿಗಳ ಆಶ್ರಮಕ್ಕೆ ಬರುತ್ತಾರೆ. ಅತ್ರಿ ಮುನಿಗಳ ಆಶ್ರಮಕ್ಕೆ ಯಾರೇ ಬಂದರೂ ಅವರನ್ನು ಬರಿಗೈಯಲ್ಲಿ ಹಿಂದಿರುಗಿಸಬಾರದು ಎಂಬುದು ಅವರ ಆಶ್ರಮದ ನಿಯಮವಾಗಿರುತ್ತದೆ. ಹೀಗೆ ಮಾರುವೇಷದಲ್ಲಿ ಬಂದ ತ್ರಿಮೂರ್ತಿಗಳು ಅನಸೂಯಾದೇವಿಯು ಮೂವರಿಗೂ ಸ್ತನ್ಯಪಾನ ಮಾಡಿಸಬೇಕೆಂದು ಕೋರಿಕೊಳ್ಳುತ್ತಾರೆ. ವಿಚಿತ್ರವಾದ ಈ ಕೋರಿಕೆಯನ್ನು ಕೇಳಿ ಅತ್ರಿ ದಂಪತಿಗಳು ದಿಗ್ಭ್ರಾಂತರಾದರು. ಬಂದವರು ತ್ರಿಮೂರ್ತಿಗಳೆಂದು ತಮ್ಮ ತಪೋಬಲದಿಂದ ತಿಳಿದು ಅನಸೂಯಾದೇವಿಯು ತನ್ನ ಪತಿವ್ರತಾ ಬಲದಿಂದ ಮಾರುವೇಷದಲ್ಲಿದ್ದ ತ್ರಿಮೂರ್ತಿಗಳ ಮೇಲೆ ಮಂತ್ರದ ನೀರನ್ನು ಪ್ರೋಕ್ಷಿಸಿದಾಗ ಆ ಮೂವರು ಕ್ಷಣ ಮಾತ್ರದಲ್ಲೇ ಸಣ್ಣ ಮಕ್ಕಳಾಗುತ್ತಾರೆ. ಆ ಹಸುಳೆಗಳಿಗೆ ತಾಯಿಯಂತೆ ಅನಸೂಯಾದೇವಿಯು ತನ್ನ ಎದೆಯ ಹಾಲು ಉಣಿಸಿ ಸಂತೃಪ್ತಿಪಡಿಸುತ್ತಾಳೆ. ಈ ರೀತಿ ತಮ್ಮ ಪತಿಯರು ಮಕ್ಕಳಾಗಿ ಹೋಗಿದ್ದನ್ನು ಕಂಡು ತಮ್ಮ ತಪ್ಪಿನ ಅರಿವಾಗಿ ತ್ರಿಮೂರ್ತಿಯರ ಪತ್ನಿಯರು ಕ್ಷಮೆಯಾಚಿಸಿ ತಮ್ಮ ಪತಿಯಂದಿರನ್ನು ಮತ್ತೆ ಸಹಜ ರೂಪಕ್ಕೆ ಮರಳಿಸಬೇಕೆಂದು ಕೋರಿಕೊಳ್ಳುತ್ತಾರೆ. ಅವರ ಕೋರಿಕೆಯನ್ನು ಮನ್ನಿಸಿದ ಅನಸೂಯಾದೇವಿ ಮತ್ತೆ ತ್ರಿಮೂರ್ತಿಗಳಿಗೆ ನಿಜಸ್ವರೂಪವನ್ನು ಕರುಣಿಸಿದಾಗ ಆಕೆಯ ಭಕ್ತಿಯ ಪರಾಕಾಷ್ಠೆಯನ್ನು ಮೆಚ್ಚಿ ತ್ರಿಮೂರ್ತಿಗಳು ತಮ್ಮ ಮಾತೃಸ್ವರೂಪಿಯಾದ ಅನಸೂಯಾಳ ಹೊಟ್ಟೆಯಲ್ಲಿ ದತ್ತಾತ್ರೇಯನಾಗಿ ಜನಿಸಿದ್ದರಿಂದ ಮೂರು ದೇವತೆಗಳ ರೂಪವೆಂದು ಪರಿಗಣಿಸಲಾಗುತ್ತದೆ. ದತ್ತಾತ್ರೇಯರ ಹೆಸರಿನಲ್ಲೇ ದತ್ತ ಎಂದರೆ ಕೊಡುವುದು ಎಂಬ ಅರ್ಥವಿದೆ. ಹಾಗಾಗಿ ಯಾವುದೇ ಪ್ರತಿಫಲಾಪೇಕ್ಷೆಯಿಲ್ಲದೆ ಶ್ರದ್ಧಾ ಭಕ್ತಿಗಳಿಂದ ಗುರು ದತ್ತಾತ್ರೇಯರನ್ನು ಪ್ರಾರ್ಥಿಸುವುದು ಮತ್ತು ಅಗತ್ಯವಿದ್ದವರಿಗೆ ತಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡುವುದರಿಂದ ಗುರು ದತ್ತಾತ್ರೇಯರು ಅವರ ಮನೋವಾಂಛನೆಗಳನ್ನು ಈಡೇರಿಸುತ್ತಾರೆ ಎಂಬ ನಂಬಿಕೆ. ದತ್ತಾತ್ರೇಯರಿಗೆ 3 ತಲೆ 6 ಕೈಗಳು ತ್ರಿಮೂರ್ತಿ ರೂಪದ ಸಂಕೇತ. ದತ್ತಾತ್ರೇಯರ ಹಿಂದೆ ಇರುವ 4 ನಾಯಿಗಳು 4 ವೇದಗಳ ಸಂಕೇತ. ಅವು ಆತ್ಮಗಳ ಬೇಟೆಗಾರನಾದ ದತ್ತನ ಹಿಂದೆ ಇರುವ ಸತ್ಯದ ಕಾವಲು ನಾಯಿಗಳು. ಕರ್ನಾಟಕದಲ್ಲಿ ಗುರು ದತ್ತಾತ್ರೇಯರಿಗೆ ಸಂಬಂಧಿಸಿದ 3 ಪುಣ್ಯಕ್ಷೇತ್ರಗಳಿವೆ. ವರದಹಳ್ಳಿ, ಗಾಣಗಾಪುರ ಮತ್ತು ಚಿಕ್ಕಮಗಳೂರಿನ ಪವಿತ್ರ ದತ್ತಪೀಠ. ಎಲ್ಲರಿಗೂ ದತ್ತ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಈ ವರ್ಷದಲ್ಲಿ ಡಿಸೆಂಬರ್ 4ನೇ ತಾರೀಕಿನಂದು ದತ್ತಾತ್ರೇಯ ಜಯಂತಿ